ಬೊಮ್ಮಸಂದ್ರ ಬಿಐ ಸಂಘದ ಅಧ್ಯಕ್ಷ ಹಾಗೂ ಬೊಮ್ಮಸಂದ್ರ ಪುರಸಭೆಯ ಮಾಜಿ ಸದಸ್ಯರಾದ ಛಲಪತಿ ಹಾಗೂ ಎ. ಪ್ರಸಾದ್, ಪುರಸಭೆ ಮಾಜಿ ಅಧ್ಯಕ್ಷ ಗೋಪಾಲ್ ಇನ್ನೂ ಮುಂತಾದವರು ಶಾಸಕ ಬಿಶಿವಣ್ಣ ಅವರಿಗೆ ಹೂಗುಚ್ಚು ನೀಡಿ ಅಭಿನಂದಿಸಿ, ಹುಟ್ಟುಹಬ್ಬದ ಶುಭಾಶಯಗಳು ಕೋರಿದರು. ಆನೇಕಲ್ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಆನೇಕಲ್ ತಾಲೂಕಿಗೆ ಕಾವೇರಿ ನೀರು ಒದಗಿಸಿದ ಭಗೀರಥ, ಯುವಕರ ಆಶಾಕಿರಣ ಮತ್ತು ಜನಪ್ರಿಯ ಶಾಸಕರಾದ ಬಿ. ಶಿವಣ್ಣನವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ಶಿವಣ್ಣನವರಿಗೆ 59ನೇ ವರ್ಷದ ಮೊದಲಿಗೆ ಎಲ್ಲ ಆನೇಕಲ್ ತಾಲೂಕಿನ ನಾಯಕರು ಮತ್ತು ಕಾರ್ಯಕರ್ತರ ಪರವಾಗಿ ಅವರಿಗೆ ಶುಭಾಶಯ ಕೋರುತ್ತಾ, ಇಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನಡೀಬೇಕಂತ ಹೇಳಿದ್ರೆ ನಮ್ಮ ಸರ್ಜಾಪುರ ಭಾಗದಿಂದ ಸದ್ದಾಮ್ ಇರ್ಬೋದು, ನಮ್ಮ ಹತ್ತಬೆಲೆ ಭಾಗದಿಂದ ಪುಷ್ಕೂರ್ ಮಧುರಪ್ಪ ಇರ್ಬೋದು, ಹಾಗೆ ಅನೇಕ ಜನರು ಇದ್ದಾರೆ, ಅಂಬರೀಶ್ ಅವರು ಇರ್ಬೋದು. ಹೀಗೆ ತುಂಬಾ ಜನ ಇದರದೊಂದು ಶ್ರಮ ಇದೆ, ಅದ್ರಲ್ಲಿ ನಮ್ದು ಸಹ ಒಂದು ಶ್ರಮ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಸಾದ್ ನನ್ನ ತಮ್ಮದ ಅಂತ ಹೇಳಿದ್ದಾರೆ. ಅವರು ಯಾವುದೇ ರೀತಿಯ ಶಾಸಕರು ಇರ್ಲಿ, ಮಿನಿಸ್ಟರ್ ಇರ್ಲಿ, ಇಲ್ದೇನೆ ಇರ್ಲಿ, ಅವರು ಶಾಸಕರಾದ ಸಮೇತ ನಾವು ಇದೇ ತರನೇ ಕಾರ್ಯಕ್ರಮ ಮುಂದುವರ್ಸ್ಕೊಂಡು ಹೋಗ್ತಾನೆ ಇರ್ತೀವಿ. ಬಟ್ ಒಂದ್ ಹೇಳಕ್ ಇಷ್ಟಪಡ್ತೀನಿ, ಅವ್ರು ಎಕ್ಸ್ ಅಂತ ಹೇಳಿ ನಾವು ಕಾಣಕ್ ಇಷ್ಟ ಪಡೋದೇ ಇಲ್ಲ, ಯಾವುದೇ ಕಾರಣಕ್ಕೂ ಇಷ್ಟ ಪಡೋದಿಲ್ಲ. ಅವರು ಶಾಶ್ವತವಾಗಿ ಶಾಸಕರಾಗಿ ಇದ್ದೇ ಇರ್ತಾರೆ ಅನ್ನೋದನ್ನ ನಿಮ್ಮ ವಾಹಿನಿ ಮುಖಾಂತರ ಘಂಟಾಘೋಷವಾಗಿ ಹೇಳಕ್ ಇಷ್ಟಪಡ್ತೀನಿ. ಇದ್ರ ಬಗ್ಗೆ ಯಾರಾದ್ರೂ ಏನಾದ್ರೂ ಕಮೆಂಟ್ ಮಾಡಿದ ಸಮೇತ ನಾನು ಅವ್ರಿಗೆ ಹೇಳಲಿಕ್ಕೆ ನಾನು ತಯಾರಿದ್ದೀನಿ. ಯಾವುದೇ ಕಾರಣಕ್ಕೂ ಅವರು ಈ ಆನೇಕಲ್ ತಾಲೂಕಲ್ಲಿ ಸೋಲೋದಿಲ್ಲ, ಅವರು 100% ಇಲ್ಲ, ಸೋಲಕ್ ಬಿಡೋದೇ ಇಲ್ಲ. ಅವ್ರು ಕಂಟಿನ್ಯೂಸ್ ಆಗಿ ಇಲ್ಲೇ ಶಾಸಕರಾಗಿರ್ತಾರೆ ಅಂತ ಹೇಳಿ. 8ನೇ ವರ್ಷದ ಹುಟ್ಟುಹಬ್ಬ, ಈ ಹುಟ್ಟುಹಬ್ಬನ ಅದ್ದೂರಿಯಾಗಿ ಮದ್ದೂರಪ್ಪ, ಯಲ್ಲಪ್ಪ, ನಮ್ಮ ಸದ್ದಾಮಣ್ಣ ಮತ್ತೆ ನಾವೆಲ್ಲರೂ ಸೇರ್ಕೊಂಡು, ಇನ್ನೂ ಇತರ ಸಮಾಜ ಸ್ನೇಹಿತರೆಲ್ಲರೂ ಇದ್ದಾರೆ, ಅನ್ಯತಾ ಭಾವಿಸ್ಬೇಡಿ, ಇವರೆಲ್ಲರೂ ಸೇರ್ಕೊಂಡು ಪ್ರತಿ ವರ್ಷನೂ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಅವ್ರ ಎಲೆಕ್ಷನ್ ಅಲ್ಲಿ ಮಂತ್ರಿ ಆಗಿರ್ಲಿ, ಮಂತ್ರಿ ಆಗದೆ ಇರ್ಲಿ, ಇಲ್ಲ ಮುಂದೆ ಮಂತ್ರಿ ಆದ್ರೂ ಸಹ, ಆಗದೆ ಇದ್ರೂ ಸಹ ನಾವ್ ಇದೇ ರೀತಿ ಅವ್ರದ್ದು ಒಂದು ಹುಟ್ಟುಹಬ್ಬನ 59ನೇ ವರ್ಷನೂ ಮಾಡ್ತೀವಿ, 60 ವರ್ಷನೂ ಮಾಡ್ತೀವಿ, ಅವ್ರ ಶಾಸಕರಾದ್ಮೇಲೂ ಮಾಡ್ತೀವಿ, ಶಾಸಕರು ಇಲ್ಲ ಅಂದ್ರೂ ಮಾಡ್ತೀವಿ. ಆ ರೀತಿಯಲ್ಲಿ ನಾವು ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡ್ ಬರ್ತಾ ಇದೀವಿ. ಅವ್ರಿಗೆ ಹೆಚ್ಚಾಗಿ ಭಗವಂತ ಆರೋಗ್ಯ ಕೊಟ್ಟು ಈ ತಾಲೂಕಿನ ಜನರ ಹಿತ ಕಾಪಾಡ್ಲಿಕ್ಕೆ ಮತ್ತು ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ಆ ಭಗವಂತ ಅವ್ರಿಗೆ ಹೆಚ್ಚು ಆರೋಗ್ಯ ಕೊಡ್ಲಿ ಅಂತೇಳಿ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ಅವ್ರಿಗೆ ಇನ್ನೂ ಒಳ್ಳೇದಾಗ್ಲಿ, ಮತ್ತೆ ಅವ್ರು ನಂಬಿದಂತ ಕಾರ್ಯಕರ್ತರು, ನಾಯಕರುಗಳಿಗೆ ಎಲ್ರಿಗೂ ಸಹ ಅವರಿಂದ ಅನುಕೂಲ ಆಗ್ಲಿ ಮತ್ತೆ ಒಳ್ಳೇದಾಗ್ಲಿ, ನಾವೆಲ್ಲರೂ ಸಹ ಅವ್ರಿಗೆ ಶುಭ ಹಾರೈಸ್ತಾ ಇದೀವಿ ತಮ್ಮ ಮಾಧ್ಯಮಗಳ ಅದೇ ಇಲ್ಲಿ ಆನೆ ಬಲನ ಇಲ್ಲಿ ಬಲನ ಇಲ್ಲಿ ಸತ್ಯ. ನಿಮ್ದೆಲ್ಲ ಆಶೀರ್ವಾದ ಹಂಗೆ ಇರ್ಲಿ ದಯವಿಟ್ಟು. ನಮ್ಮ ಅಂಬರೀಶ್ ಅಣ್ಣ ಬೇರೆ ಇದ್ದಾರೆ, ಅವರು ಸಹ ನಮ್ಮ ಆನೆ ಬಲನೇ, ಶಾಸಕರಿಗೆ ಅವರೊಬ್ರು ಆನೆ ಬಲನೇ. ದಯವಿಟ್ಟು ಅನ್ಯತಾ ಭಾವನೆ ಮಾಡ್ಬೇಡಿ ಅಂಬರೀಶ್ ಅಣ್ಣ.